ನಮ್ಮ ಜೊತೆ ಸಚಿವರಾದ ಸಂತೋಷ್ ಆಡಿರುವಂಥದ್ದು ಸರ್. ಈಗ ಪಹಲ್ಗಾಮ್ ಘಟನೆ ಸಂಬಂಧಪಟ್ಟಂತೆ ವೈಫಲ್ಯ ಕಾರಣ ಮೋದಿಯವರು ರಾಜೀನಾಮೆ ಕೊಡಬೇಕಂತ ನೀವು ಕೇಳ್ತಾ ಇರುವಂಥದ್ದು ಯಾಕೆ ಅನಿಸ್ತು ಆ ರೀತಿ? ನಿಮಗೆ ಅನಿಸಲ್ವಾ? ಅಲ್ಲ, ಆ್ಯಸ್ ಅ ಕಾಮನ್ ಸಿಟಿಸನ್ ಅನಿಸಲ್ವಾ? ಈ ದೇಶದಲ್ಲಿ ಯಾವಾಗಲೂ ಹಂಗೆ ಇದೆ. ಎಲ್ಲೇ ಒಂದು ಈ ಥರ ಆದಾಗ ಅಪೋಸಿಷನ್ ಆಗಿರಲಿ ಮಾಧ್ಯಮದವರಾಗಲಿ ಕೇಳ್ತಕ್ಕಂಥ ಸಹಜ ಇದೆ. ಕೊಡಲಿ ಬಿಡಲಿ ಅದು ಓಕೆ, ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎವ್ರಿಬಡಿ ಆಸ್ ದ ಸೇಮ್ ಥಿಂಗ್. ಆದರೆ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಇಲ್ಲ. ಏನು ಆ ಘಟನೆ ಆಯಿತು, ಸಾಯಂಕಾಲ 6 ಗಂಟೆಯಿಂದ ಸ್ಟುಡಿಯೋ ಬಾರಿಸಿದ್ದು ಈಗ ಕೇಂದ್ರ ಸರ್ಕಾರದ ವಕ್ತಾರಾಗಿರ್ತಕ್ಕಂಥ ರಿಜಿಯು ಅವರು ಬಂದ್ಬಿಟ್ಟು ಲ್ಯಾಬ್ಸ್ ಇದೆ ಅಂತ ಹೇಳಿದ್ದಾರೆ. ಕಡ ಇಲ್ಲಿವರೆಗೆ ಏನು ಸ್ಟುಡಿಯೋನಲ್ಲಿ ಏನು ಭಾಷಣಗಳು ಅದು? ಮತ್ತು ಈಗ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥದ್ದು ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಅಜೆಂಡಾ ಇವರೇ ಸೆಟ್ ಮಾಡ್ತಾರೆ. ಯಾವ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಆ ಇಲಾಖೆಯ ಸಚಿವರುಗಳು ಬಂದು ಎಲ್ಲಿ ಮಾತನಾಡೋದಿಲ್ಲ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಪ್ರಧಾನಮಂತ್ರಿಗಿಂತ ಮುಂಚೆನೇ ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆನೇ ಸ್ಟುಡಿಯೋನಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಪರ ಹೆಂಗಿರಬೇಕು, ವಿರುದ್ಧ ಹೆಂಗಿರಬೇಕು, ಯಾರನ್ನ ಕರೆಸ್ಬೇಕು, ಯಾರನ್ನ ಮಾತಾಡಬೇಕು, ಇದೇ ಎಲ್ಲಿವರೆಗೆ ನಡೆಸ್ತಾರೆ ರೀ? ಎಲ್ಲಿವರೆಗೆ ಇನ್ನು ಎಷ್ಟು ವರ್ಷ ಹಿಂಗೆ ನಡಿಬೇಕು ಹೇಳ್ರಿ ನೋಡೋಣ ಈ ದೇಶ? ಈ ಹಿಂದೆ ಸೆಕ್ಯೂರಿಟಿ ಲ್ಯಾಪ್ಸಸ್, ಈಗ ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಇವೆಲ್ಲವೂ ಕೂಡ ಆದಾಗ ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಆಗ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಒಪ್ಕೊಳ್ತೀರ? ಆದರೆ ಅಲ್ರಿ, ಎಲ್ಲ ಸಂದರ್ಭದಲ್ಲಿ ತಪ್ಪೇ ಇದೆ. ಅದಕ್ಕೇನು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ. ಇಂದಿರಾ ಗಾಂಧಿ ಸೆಕ್ಯೂರಿಟಿ ಲ್ಯಾಬ್ಸಾಗ ಅವರೇ ಗನ್ಮ್ಯಾನ್ ಹೊಡೆದ್ರು. ರಾಜೀವ್ ಗಾಂಧಿ ಹೋಗಾಗ ಅಲ್ಲೇ ಬಾಂಬ್ ಬ್ಲಾಸ್ಟ್ನಾಗ ಎಗರೋದ್ರು. ಸೆಕ್ಯೂರಿಟಿ ಲ್ಯಾಬ್ಸಸ್ ಅಮೇರಿಕನ ಕೂಡ ಆಗಿದೆ. ಯಾಕೆ ಟ್ವಿನ್ ಟವರ್ ಹೊಡಿಲಿಲ್ಲ? ಹೊಡೆದಿಲ್ಲ ಟ್ವಿನ್ ಟವರ್ನಲ್ಲಿ. ಪ್ರತಿ ದೇಶದಲ್ಲಿ ಈ ಥರದ ಟೆರರಿಸಮ್ ಇದ್ದೇ ಇದೆ. ಟೆರರಿಸಮ್ ಇಸ್ ಅ ಗ್ಲೋಬಲ್ ಆ್ಯಕ್ಟ್. ಇದನ್ನು ಎಲ್ಲರೂ ಖಂಡಿಸ್ತಾರೆ. ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದಂಥ ಸಂದರ್ಭದಲ್ಲಿ ಈ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಾರಂಗೆ ಅವರು ಡಿಫೆನ್ಸಿಗೆ ಬಂದುಬಿಡ್ತಾರಲ್ಲ, ಯಾವುದೋ ಒಂದು ಕಾಂಟ್ರವರ್ಸಿ ಇಶ್ಯೂ ತೊಗೊಂಡು ಅದ್ರ ಬಗ್ಗೆನೇ ಮಾತನಾಡ್ತಾರಕ್ಕಂತ ನಮ್ಮ ವಾದ. ಈಗ ಹಿಂದೂ ಮುಸ್ಲಿಮು ಅಂತ ಇಶ್ಯೂ ಚರ್ಚೆ ಆಗಿರುವಂಥದ್ದು ಈಗ ಹೇಳ್ತದೆ, ಹೌದು ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಹೊಡೆದಿರುವಂಥದ್ದು. ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಹೇಳ್ತದೆ ಅಲ್ರಿ, ಸಮರ್ಥನೆ ಯಾರು ಮಾಡ್ಕೊಂತಿದ್ದಾರೆ? ಅದೇ ಕೇಳ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಿಮ್ಮ ಆಡಳಿತದಲ್ಲಿ ಒಬ್ಬನ ಬಂದೂಕು ಹಿಡ್ಕೊಂಡು ಆ ಪ್ರಶ್ನೆ ಕೇಳ್ದಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. BJP ಅವ್ರು ಕೊಡಬೇಕು. ಮತ್ತು ಅವನಿಗೆ ಪವರ್ ಎಲ್ಲಿಂದ ಬಂತು? ಅವ್ನು ಬಂದೂಕು ಹೆಂಗೆ ಹಿಡ್ಕೊಂಡು ಹೋದ? ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ಬೇಕು. ಇನ್ಯಾರು ಕೊಡ್ಬೇಕು? ಇನ್ಯಾರ ಕೈಲೇ ಕೊಡಿಸ್ತೀರಿ ನೀವು? ಇಲ್ಲ ಯಾವ್ದನ್ನ ಲೋಕಲ್ MLA ಕೈಲೇ ಕೊಡಿಸ್ತೀರಿ ರಾಜೀನಾಮೆ? ಪ್ರತಿಯೊಂದಕ್ಕೂ ಮೋದಿ ಅಂತ ಹೇಳ್ತೀರಿ. ಮತ್ತು ಇದು ಯಾಕೆ ಕಾರಣ ಯಾರೀಗ? ಈಗ ಒಬ್ಬ ಮನುಷ್ಯ ಬಂದೂಕು ಹಿಡ್ಕೊಂಡು ಹೋಗಿ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕ್ಕೊಂಡು ಬಟಾ ಬೈಲಾಗಿ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಈ ರೀತಿ ಕೇಳ್ತಕ್ಕಂಥ ಅಧಿಕಾರ ಯಾಕೆ ಬಂತು ಅವನಿಗೆ? ಎಲ್ಲಿಂದ ಅವನಿಗೆ ಪವರ್ ಎಲ್ಲಿಂದ ಬಂತು? ಪವರ್ ಎಲ್ಲಿಂದ ಬಂತು ಅವನಿಗೆ? ಎಲ್ಲಿಂದ ಬಂತು ಪವರ್ ಅವನಿಗೆ? ಅವ್ನು ಎಲ್ಲಿಂದ ಹೋದ? ಅವ್ನು ಬಂದೂಕು ಹಿಡ್ಕೊಂಡು ಎಲ್ಲಿಂದ ಹೋದ? 5 ಜನ, ಒಬ್ಬರಲ್ಲ ಇಬ್ಬರು 5-6 ಜನ ಅಂತ ಹೇಳ್ತಾರೆ, ಕೆಲವು 7 ಜನ ಅಂತಾರೆ, ಕೆಲವು 10 ಜನ ಅಂತಾರೆ. ಮತ್ತು ಇವರಲ್ಲಿ ಎಲ್ಲಿಂದ ಬಂದರು? ಇಂಟೆಲಿಜೆನ್ಸ್ ಫೇಲ್ ಅಲ್ಲ? ನಮ್ಮ ಜೊತೆ ಸಚಿವರಾದ ಸಂತೋಷ್ ಆಡಿರುವಂಥದ್ದು ಸರ್. ಈಗ ಪಹಲ್ಗಾಮ್ ಘಟನೆ ಸಂಬಂಧಪಟ್ಟಂತೆ ವೈಫಲ್ಯ ಕಾರಣ ಮೋದಿಯವರು ರಾಜೀನಾಮೆ ಕೊಡಬೇಕಂತ ನೀವು ಕೇಳ್ತಾ ಇರುವಂಥದ್ದು ಯಾಕೆ ಅನಿಸ್ತು ಆ ರೀತಿ? ನಿಮಗೆ ಅನಿಸಲ್ವಾ? ಅಲ್ಲ, ಆ್ಯಸ್ ಅ ಕಾಮನ್ ಸಿಟಿಸನ್ ಅನಿಸಲ್ವಾ? ಈ ದೇಶದಲ್ಲಿ ಯಾವಾಗಲೂ ಹಂಗೆ ಇದೆ. ಎಲ್ಲೇ ಒಂದು ಈ ಥರ ಆದಾಗ ಅಪೋಸಿಷನ್ ಆಗಿರಲಿ ಮಾಧ್ಯಮದವರಾಗಲಿ ಕೇಳ್ತಕ್ಕಂಥ ಸಹಜ ಇದೆ. ಕೊಡಲಿ ಬಿಡಲಿ ಅದು ಓಕೆ, ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎವ್ರಿಬಡಿ ಆಸ್ ದ ಸೇಮ್ ಥಿಂಗ್. ಆದರೆ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಇಲ್ಲ. ಏನು ಆ ಘಟನೆ ಆಯಿತು, ಸಾಯಂಕಾಲ 6 ಗಂಟೆಯಿಂದ ಸ್ಟುಡಿಯೋ ಬಾರಿಸಿದ್ದು ಈಗ ಕೇಂದ್ರ ಸರ್ಕಾರದ ವಕ್ತಾರಾಗಿರ್ತಕ್ಕಂಥ ರಿಜಿಯು ಅವರು ಬಂದ್ಬಿಟ್ಟು ಲ್ಯಾಬ್ಸ್ ಇದೆ ಅಂತ ಹೇಳಿದ್ದಾರೆ. ಕಡ ಇಲ್ಲಿವರೆಗೆ ಏನು ಸ್ಟುಡಿಯೋನಲ್ಲಿ ಏನು ಭಾಷಣಗಳು ಅದು? ಮತ್ತು ಈಗ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥದ್ದು ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಅಜೆಂಡಾ ಇವರೇ ಸೆಟ್ ಮಾಡ್ತಾರೆ. ಯಾವ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಆ ಇಲಾಖೆಯ ಸಚಿವರುಗಳು ಬಂದು ಎಲ್ಲಿ ಮಾತನಾಡೋದಿಲ್ಲ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಪ್ರಧಾನಮಂತ್ರಿಗಿಂತ ಮುಂಚೆನೇ ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆನೇ ಸ್ಟುಡಿಯೋನಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಪರ ಹೆಂಗಿರಬೇಕು, ವಿರುದ್ಧ ಹೆಂಗಿರಬೇಕು, ಯಾರನ್ನ ಕರೆಸ್ಬೇಕು, ಯಾರನ್ನ ಮಾತಾಡಬೇಕು, ಇದೇ ಎಲ್ಲಿವರೆಗೆ ನಡೆಸ್ತಾರೆ ರೀ? ಎಲ್ಲಿವರೆಗೆ ಇನ್ನು ಎಷ್ಟು ವರ್ಷ ಹಿಂಗೆ ನಡಿಬೇಕು ಹೇಳ್ರಿ ನೋಡೋಣ ಈ ದೇಶ? ಈ ಹಿಂದೆ ಸೆಕ್ಯೂರಿಟಿ ಲ್ಯಾಪ್ಸಸ್, ಈಗ ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಇವೆಲ್ಲವೂ ಕೂಡ ಆದಾಗ ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಆಗ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಒಪ್ಕೊಳ್ತೀರ? ಆದರೆ ಅಲ್ರಿ, ಎಲ್ಲ ಸಂದರ್ಭದಲ್ಲಿ ತಪ್ಪೇ ಇದೆ. ಅದಕ್ಕೇನು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ. ಇಂದಿರಾ ಗಾಂಧಿ ಸೆಕ್ಯೂರಿಟಿ ಲ್ಯಾಬ್ಸಾಗ ಅವರೇ ಗನ್ಮ್ಯಾನ್ ಹೊಡೆದ್ರು. ರಾಜೀವ್ ಗಾಂಧಿ ಹೋಗಾಗ ಅಲ್ಲೇ ಬಾಂಬ್ ಬ್ಲಾಸ್ಟ್ನಾಗ ಎಗರೋದ್ರು. ಸೆಕ್ಯೂರಿಟಿ ಲ್ಯಾಬ್ಸಸ್ ಅಮೇರಿಕನ ಕೂಡ ಆಗಿದೆ. ಯಾಕೆ ಟ್ವಿನ್ ಟವರ್ ಹೊಡಿಲಿಲ್ಲ? ಹೊಡೆದಿಲ್ಲ ಟ್ವಿನ್ ಟವರ್ನಲ್ಲಿ. ಪ್ರತಿ ದೇಶದಲ್ಲಿ ಈ ಥರದ ಟೆರರಿಸಮ್ ಇದ್ದೇ ಇದೆ. ಟೆರರಿಸಮ್ ಇಸ್ ಅ ಗ್ಲೋಬಲ್ ಆ್ಯಕ್ಟ್. ಇದನ್ನು ಎಲ್ಲರೂ ಖಂಡಿಸ್ತಾರೆ. ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದಂಥ ಸಂದರ್ಭದಲ್ಲಿ ಈ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಾರಂಗೆ ಅವರು ಡಿಫೆನ್ಸಿಗೆ ಬಂದುಬಿಡ್ತಾರಲ್ಲ, ಯಾವುದೋ ಒಂದು ಕಾಂಟ್ರವರ್ಸಿ ಇಶ್ಯೂ ತೊಗೊಂಡು ಅದ್ರ ಬಗ್ಗೆನೇ ಮಾತನಾಡ್ತಾರಕ್ಕಂತ ನಮ್ಮ ವಾದ. ಈಗ
ಹಿಂದೂ ಮುಸ್ಲಿಮು ಅಂತ ಇಶ್ಯೂ ಚರ್ಚೆ ಆಗಿರುವಂಥದ್ದು ಈಗ ಹೇಳ್ತದೆ, ಹೌದು ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಹೊಡೆದಿರುವಂಥದ್ದು. ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಹೇಳ್ತದೆ ಅಲ್ರಿ, ಸಮರ್ಥನೆ ಯಾರು ಮಾಡ್ಕೊಂತಿದಾರೆ? ಅದೇ ಕೇಳ್ತಕ್ಕಂಥದ್ದು. ನಿಮ್ಮ ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಿಮ್ಮ ಆಡಳಿತದಲ್ಲಿ ಒಬ್ಬನ ಬಂದು ಹಿಡ್ಕೊಂಡು ಆ ಪ್ರಶ್ನೆ ಕೇಳ್ದಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಬಿ ಜೆ ಪಿಯವ್ರು ಕೊಡಬೇಕು. ಮತ್ತು ಅವನಿಗೆ ಪವರ್ ಎಲ್ಲಿಂದ ಬಂತು? ಅವ್ನು ಬಂದಕ್ಕೆ ಹೆಂಗೆ ಹಿಡ್ಕೊಂಡು ಹೋದ? ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ಬೇಕು. ಇನ್ಯಾರು ಕೊಡ್ಬೇಕು? ಇನ್ಯಾರ ಕೈಲಿ ಕೊಡಿಸ್ತೀರಿ ನೀವು? ಹೇಗಿಲ್ಲ ಯಾವ್ದನ್ನು ಲೋಕಲ್ ಎಮ್ ಎಲ್ ಎ ಕೈಲಿ ಕೊಡಿಸ್ತಾರೆ ರಾಜೀನಾಮೆ? ಪ್ರತಿಯೊಂದಕ್ಕೂ ಮೋದಿ ಅಂತ ಹೇಳ್ತೀರಿ, ಮತ್ತು ಇದು ಯಾಕೆ ಕಾರಣ ಯಾರೀಗ? ಈಗ ಒಬ್ಬ ಮನುಷ್ಯ ಬಂದೂಕು ಹಿಡ್ಕೊಂಡು ಹೋಗಿ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕ್ಕೊಂಡು ಬಟಾ ಬೈಲಾಗಿ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಈ ರೀತಿ ಕೇಳ್ತಕ್ಕಂಥ ಅಧಿಕಾರ ಯಾಕೆ ಬಂತು ಅವನಿಗೆ? ಎಲ್ಲಿಂದ ಅವನಿಗೆ ಪವರ್ ಎಲ್ಲಿಂದ ಬಂತು? ಪವರ್ ಎಲ್ಲಿಂದ ಬಂತು ಅವನಿಗೆ? ಎಲ್ಲಿಂದ ಬಂತು ಪವರ್ ಅವನಿಗೆ? ಅವ್ನು ಎಲ್ಲಿಂದ ಹೋದ? ಅವ್ನು ಬಂದೂಕು ಹಿಡ್ಕೊಂಡು ಎಲ್ಲಿಂದ ಹೋದ? 5 ಜನ, ಒಬ್ಬರಲ್ಲ ಇಬ್ಬರು 5-6 ಜನ ಅಂತ ಹೇಳ್ತಾರೆ, ಕೆಲವು 7 ಜನ ಅಂತಾರೆ, ಕೆಲವು 10 ಜನ ಅಂತಾರೆ. ಮತ್ತು ಇವರಲ್ಲಿ ಎಲ್ಲಿಂದ ಬಂದರು? ಇಂಟೆಲಿಜೆನ್ಸ್ ಫೇಲ್ ಅಲ್ಲ? ನಮ್ಮ ಜೊತೆ ಸಚಿವರಾದ ಸಂತೋಷ್ ಆಡಿರುವಂಥದ್ದು. ಸರ್, ಈಗ ಪಹಲ್ಗಾಮ್ ಘಟನೆ ಸಂಬಂಧಪಟ್ಟಂತೆ ವೈಫಲ್ಯ ಕಾರಣ ಮೋದಿಯವರು ರಾಜೀನಾಮೆ ಕೊಡಬೇಕಂತ ನೀವು ಕೇಳ್ತಾ ಇರುವಂಥದ್ದು, ಯಾಕೆ ಅನಿಸ್ತು ಆ ರೀತಿ? ನಿಮಗೆ ಅನಿಸಲ್ವಾ? ಅಲ್ಲ, ಆ್ಯಸ್ ಅ ಕಾಮನ್ ಸಿಟಿಸನ್ ಅನಿಸಲ್ವಾ? ಈ ದೇಶದಲ್ಲಿ ಯಾವಾಗಲೂ ಹಂಗೆ ಇದೆ. ಎಲ್ಲೇ ಒಂದು ಈ ಥರ ಆದಾಗ ಅಪೋಸಿಷನ್ ಆಗಿರಲಿ, ಮಾಧ್ಯಮದವರಾಗಲಿ ಕೇಳ್ತಕ್ಕಂಥ ಸಹಜ ಇದೆ. ಕೊಡಲಿ ಬಿಡಲಿ ಅದು ಓಕೆ, ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎವ್ರಿಬಡಿ ಆಸ್ ದ ಸೇಮ್ ಥಿಂಗ್. ಆದರೆ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಇಲ್ಲ. ಏನು ಆ ಘಟನೆ ಆಯಿತು, ಸಾಯಂಕಾಲ 6 ಗಂಟೆಯಿಂದ ಸ್ಟುಡಿಯೋ ಬಾರಿಸಿದ್ದು. ಈಗ ಕೇಂದ್ರ ಸರ್ಕಾರದ ವಕ್ತಾರ ಆಗಿರ್ತಕ್ಕಂಥ ರಿಜಿಯು ಅವರು ಬಂದ್ಬಿಟ್ಟು ಲ್ಯಾಬ್ಸ್ ಇದೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿವರೆಗೆ ಏನು ಸ್ಟುಡಿಯೋನಲ್ಲಿ ಏನು ಭಾಷಣಗಳು ಅದು? ಮತ್ತು ಈಗ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥದ್ದು, ಇದಕ್ಕೆ ಯಾರು ಜವಾಬ್ದಾರಿ? ಯಾರು? ಅಜೆಂಡಾ ಇವರೇ ಸೆಟ್ ಮಾಡ್ತಾರೆ. ಯಾವ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಆ ಇಲಾಖೆಯ ಸಚಿವರುಗಳು ಬಂದು ಎಲ್ಲಿ ಮಾತನಾಡೋದಿಲ್ಲ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಪ್ರಧಾನಮಂತ್ರಿಗಿಂತ ಮುಂಚೆನೇ, ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆನೇ ಸ್ಟುಡಿಯೋನಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಪರ ಹೆಂಗಿರಬೇಕು, ವಿರುದ್ಧ ಹೆಂಗಿರಬೇಕು, ಯಾರನ್ನ ಕರೆಸ್ಬೇಕು, ಯಾರನ್ನ ಮಾತಾಡಬೇಕು, ಇದೇ ಎಲ್ಲಿವರೆಗೆ ನಡೆಸ್ತಾರೆ ರೀ? ಎಲ್ಲಿವರೆಗೆ ಇನ್ನು ಎಷ್ಟು ವರ್ಷ ಹಿಂಗೆ ನಡಿಬೇಕು ಹೇಳ್ರಿ ನೋಡೋಣ ಈ ದೇಶ? ಈ ಹಿಂದೆ ಸೆಕ್ಯೂರಿಟಿ ಲ್ಯಾಪ್ಸಸ್, ಈಗ ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಇವೆಲ್ಲವೂ ಕೂಡ ಆಗ ಸೆಕ್ಯೂರಿಟಿ ಲ್ಯಾಪ್ಸಸ್ಸು, ಆಗ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಒಪ್ಕೊಳ್ತೀರ? ಹಾಗಾದರೆ ಅಲ್ರಿ, ಎಲ್ಲ ಸಂದರ್ಭದಲ್ಲಿ ತಪ್ಪೇ ಇದೆ. ಅದಕ್ಕೇನು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ. ಇಂದಿರಾ ಗಾಂಧಿ ಸೆಕ್ಯೂರಿಟಿ ಲ್ಯಾಬ್ಸಾಗಿ ಅವರೇ ಗನ್ಮ್ಯಾನ್ ಹೊಡೆದ್ರು. ರಾಜೀವ್ ಗಾಂಧಿ ಹೋಗಾಗ ಅಲ್ಲೇ ಬಾಂಬ್ ಬ್ಲಾಸ್ಟ್ನಾಗ ಎಗರೋದ್ರು. ಸೆಕ್ಯೂರಿಟಿ ಲ್ಯಾಬ್ಸಸ್ ಅಮೇರಿಕನ ಕೂಡ ಆಗಿದೆ. ಯಾಕೆ ಟ್ವಿನ್ ಟವರ್ ಹೊಡೆದಿಲ್ಲ ಟ್ವಿನ್ ಟವರ್ನಲ್ಲಿ? ಪ್ರತಿ ದೇಶದಲ್ಲಿ ಈ ಥರದ ಟೆರರಿಸಮ್ ಇದ್ದೇ ಇದೆ. ಟೆರರಿಸಮ್ ಇಸ್ ಅ ಗ್ಲೋಬಲ್ ಆ್ಯಕ್ಟ್. ಇದನ್ನು ಎಲ್ಲರೂ ಖಂಡಿಸ್ತಾರೆ. ನಾವು ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಆದಂಥ ಸಂದರ್ಭದಲ್ಲಿ ಈ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಾರಂಗೆ ಅವರು ಡಿಫೆನ್ಸಿಗೆ ಬಂದುಬಿಡ್ತಾರಲ್ಲ, ಯಾವುದೋ ಒಂದು ಕಾಂಟ್ರವರ್ಸಿ ಇಶ್ಯೂ ತೊಗೊಂಡು ಅದ್ರ ಬಗ್ಗೆನೇ ಮಾತನಾಡ್ತಾರಕ್ಕಂತ ನಮ್ಮ ವಾದ. ಈಗ ಹಿಂದೂ ಮುಸ್ಲಿಮು ಅಂತ ಇಶ್ಯೂ ಚರ್ಚೆ ಆಗಿರುವಂಥದ್ದು, ಈಗ ಹೇಳ್ತದೆ, ಹೌದು ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಹೊಡೆದಿರುವಂಥದ್ದು. ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಹೇಳ್ತದೆ ಅಲ್ರಿ, ಸಮರ್ಥನೆ ಯಾರು ಮಾಡ್ಕೊಂತಿದ್ದಾರೆ? ಅದೇ ಕೇಳ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಿಮ್ಮ ಆಡಳಿತದಲ್ಲಿ ಒಬ್ಬನ ಬಂದೂಕು ಹಿಡ್ಕೊಂಡು ಆ ಪ್ರಶ್ನೆ ಕೇಳ್ದಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಬಿ ಜೆ ಪಿಯವ್ರು ಕೊಡಬೇಕು. ಮತ್ತು ಅವನಿಗೆ ಪವರ್ ಎಲ್ಲಿಂದ ಬಂತು? ಅವ್ನು ಬಂದೂಕು ಹೆಂಗೆ ಹಿಡ್ಕೊಂಡು ಹೋದ? ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ಬೇಕು. ಇನ್ಯಾರು ಕೊಡ್ಬೇಕು? ಇನ್ಯಾರ ಕೈಲಿ ಕೊಡಿಸ್ತೀರಿ ನೀವು? ಹೇಗಿಲ್ಲ ಯಾವ್ದನ್ನು ಲೋಕಲ್ ಎಮ್ ಎಲ್ ಎ ಕೈಲಿ ಕೊಡಿಸ್ತಾರೆ ರಾಜೀನಾಮೆ? ಪ್ರತಿಯೊಂದಕ್ಕೂ ಮೋದಿ ಅಂತ ಹೇಳ್ತೀರಿ, ಮತ್ತು ಇದು ಯಾಕೆ ಕಾರಣ ಯಾರೀಗ? ಈಗ ಒಬ್ಬ ಮನುಷ್ಯ ಬಂದೂಕು ಹಿಡ್ಕೊಂಡು ಹೋಗಿ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕ್ಕೊಂಡು ಬಟಾ ಬೈಲಾಗಿ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಈ ರೀತಿ ಕೇಳ್ತಕ್ಕಂಥ ಅಧಿಕಾರ ಯಾಕೆ ಬಂತು ಅವನಿಗೆ? ಎಲ್ಲಿಂದ ಅವನಿಗೆ ಪವರ್ ಎಲ್ಲಿಂದ ಬಂತು? ಪವರ್ ಎಲ್ಲಿಂದ ಬಂತು ಅವನಿಗೆ? ಎಲ್ಲಿಂದ ಬಂತು ಪವರ್ ಅವನಿಗೆ? ಅವ್ನು ಎಲ್ಲಿಂದ ಹೋದ? ಅವ್ನು ಬಂದೂಕು ಹಿಡ್ಕೊಂಡು ಎಲ್ಲಿಂದ ಹೋದ? 5 ಜನ, ಒಬ್ಬರಲ್ಲ ಇಬ್ಬರು 5-6 ಜನ ಅಂತ ಹೇಳ್ತಾರೆ, ಕೆಲವು 7 ಜನ ಅಂತಾರೆ, ಕೆಲವು 10 ಜನ ಅಂತಾರೆ. ಮತ್ತು ಇವರಲ್ಲಿ ಎಲ್ಲಿಂದ ಬಂದರು? ಇಂಟೆಲಿಜೆನ್ಸ್ ಫೇಲ್ ಅಲ್ಲ?